ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀನಿ. ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಸಂಡೇ 10 o'clock ವಿಡಿಯೋ ಶುರು ಮಾಡಿದೆ. ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಟಿಫನ್ ಎಲ್ಲ ಆಯಿತು. ಅಡುಗೆ ಕೂಡ ಮಧ್ಯಾಹ್ನದ ಮಾಡಿ ಮುಗಿಸಿ ತೋಟದ ಕಡೆ ಹೋಗಿ ಬರೋಣ ಅಂತ ಹೋಗಿ ಚೆದ್ದಿದ್ರಲ್ಲ, ಹಾಗಾಗಿ ಹಣ್ಣೆಲ್ಲ ಕುಯ್ದು ಮುಗಿದಿತ್ತು. ಹಾಗೆ ಸಿಲ್ವರ್ ಸೊಪ್ಪು ಅದು ಇದು ಏನಾದ್ರು ತೊಗೊಂಬರೋಣ ಮನೆಗೆ ಅಂದ್ಕೊಂಡು ಹೋದ್ವಿ. ತೋಟದ ಕಡೆ ಹೋಗೋಣ ಅಂತ ನಾನು ಚೆದ್ದು ರೋಚಿ ಕೂಡ ಇದ್ದರು. ಸೊ 3 ಜನ ಹೋಗಿ ವೀಡಿಯೋಸ್ ಮಾಡ್ಕೊಂಡು ಹೊರಟೆ. ಚೆದ್ದಿದ್ರು ಎಲ್ಲೋದ್ರು ಬಂದರು ಉಳ್ತಾ ಇಲ್ಲೊಂದು ಮೊಬೈಲು ವೀಡಿಯೋ ಮಾಡ್ಕೊಂಡು ಬರೋದು ಇವಳಿಗೆ ಒಂದು ಕೆಲಸ ಆಗಿಬಿಟ್ಟಿದೆ ಇವಾಗ ಅಂತ. ಸೊ ಲೋಚಿ ಮುಂದೆ ಕೂತ್ಕೊಳ್ಳಿ ಅಂದರೆ ಕೂಡಲಿಲ್ಲ, ಅವ್ರು ನನ್ನ ಹಿಂದೆ ಕೂತ್ಕೊಂಡ್ರು. ನೀನು ಮದುವೆ ಹೋಗ್ಕೊಂಡು ಅಂತ ನಾನು ಹಿಂದೆ ಕೂತಿದ್ದೆ. ಸೊ ನಮ್ಮ ತೋಟದ ಹತ್ರ ಹೋಗಿ ಹಾಗೆ ಹಲಸಿ ಬದುಕಿರುತ್ತೇನೋ ಅಂತ ಹುಡ್ಕೋಣ ಅಂತ ಹೋದ್ವಿ ತೋಟಕ್ಕೆ ಹೋದಾಗ. ಬಟ್ ನಾವು ತುಂಬ ನಮ್ಮ ತೋಟ ಪಕ್ಕದ ತೋಟ ಎಲ್ಲರ ತೋಟನೂ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಎಲ್ಲೂ ಹಲಸಿ ಪಡಿಕೆ ಸಿಗಲಿಲ್ಲ ನಮಗೆ. ಸರಿ, ಇನ್ನೂ ಸಣ್ಣದು ಇನ್ನೂ ಚಿಕ್ಕದಿದೆ, ಸಾಂಬಾರು ಮಾಡೋಷ್ಟು ದೊಡ್ಡದು ಇರಲೇ ಇರಲಿಲ್ಲ. ಹಾಗಾಗಿ ಒಂದು 3 ಕಡೆ ನೋಡ್ಕೊಂಡ್ಬಂದು ನಮ್ಮ ತೋಟ ಪಕ್ಕದ ತೋಟದ ಸುತ್ತ ಎಲ್ಲ, ಬಟ್ ಎಲ್ಲಿ ಇರಲಿಲ್ಲ. ಇದು ರೋಬಸ್ಟ್ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಅದಕ್ಕೆ ವೀಡಿಯೋಸ್ ಮಾಡಿಕೊಂಡೆ. ಬಟ್ ಇಷ್ಟು ಚೆಂದ ಹಣ್ಣಾಗಿದೆ. ಕೆಲವೊಂದು ಆಗಿರಲಿಲ್ಲ, ಕೆಲವೊಂದು ಮಾತ್ರ ತುಂಬ ಚೆನ್ನಾಗಿ ಹಣ್ಣಾಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಇದು ಕುಯ್ಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಕೆಲವು ಗಟ್ಟಿ ಇರುತ್ತೆ ಅನಿಸುತ್ತೆ. ಬಟ್ ನಮಗೆ ರೋಬಸ್ಟ ಇಲ್ಲ, ಇದು ನಮ್ಮ ಪಕ್ಕದ ದೊಡ್ಡವ್ರದ್ದು. ಹಾಗೆ ಹಲಸಿ ಬಟ್ಟು ನೋಡೋಣ ಅಂತ ಹೋದ್ವಲ್ಲ, ಅಲ್ಲಿ ನೋಡ್ತಾ ಅಂದರೆ ನಮ್ಮ ತೋಟ ಈಚೆ ಅವ್ರ ತೋಟ ಅದ್ರ ಮಧ್ಯೆ ನಮ್ಮದು ರೋಡ್ ಇದೆ. ಸೊ ಹಂಗೆ ಪಕ್ಕನೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ವೀಡಿಯೋಸ್ ಮಾಡಿಕೊಂಡು ಆಮೇಲೆ ನಮ್ಮ ತೋಟದಲ್ಲೂ ಮಧ್ಯೆ ಸುಮ್ಮನೆ ಸಿಲ್ವರ್ ಸೊಪ್ಪು ತೊಗೊಳ್ಳೋಣ ಅಂತ ಹೋದ್ವಿ. ಮತ್ತು ಕಿತ್ತಲೆ ಹಣ್ಣೆಲ್ಲ ಬಿಟ್ಟಿತ್ತಲ್ಲ ನೋಡೋಣ ಅಂತ ಹೋದರೆ, ಬಟ್ ನಮ್ಮ ತೋಟದಲ್ಲಿ ಗಿಡದಲ್ಲಿ ಇನ್ನೂ ಚೆನ್ನಾಗಿ ಹಣ್ಣೆ ಕುಯ್ದಿರಲಿಲ್ಲ, ತುಂಬ ಹಣ್ಣು ಉಳಿದ್ಬಿಟ್ಟಿತ್ತು. ನಾನು ಚೇತು ಬರೋದು ಬಂದಿದ್ವಲ್ಲ, ಸ್ವಲ್ಪ ಕುಯ್ಬಿಟ್ಟೆ ಹೋಗೋಣ ಅಂದರೆ ನಾವೇ ಚೇತು ಒಂದು ಅರ್ಧ ಗಂಟೆ ಹೊತ್ತಿಗೆ ಒಂದು 2 kg ಅಷ್ಟು ಹಣ್ಣು ಕುಯ್ಕೊಂಡು ಬಂದ್ವಿ. ನಮ್ಮ ತೋಟದಿಂದ ಮನೆಗೆ ಬಂದಾದ್ಮೇಲೆ ಒಂದು ಸಾರಿ ಕುಚ್ಚಾಕೋದಿತ್ತು, ಅದನ್ನು ಹಾಕೋದಿಸ್ತೆ. ಅದನ್ನೊಂದು ವೀಡಿಯೋ ಕುತ್ಕೊಂಡು ಆ್ಯಡ್ ಮಾಡಿದೆ. ಆಮೇಲೆ ಸಂಜೆ ಆಯಿತು, ಕಾಫಿ ಇದು ನಮ್ಮದು ಲಾಸ್ಟ್ ಕಾಫಿ ಇತ್ತು. ಸರಿ, ಇದು ಒಣಗಿತ್ತು. ಸೊ ಅದನ್ನೆಲ್ಲ ಊಟ ಮಾಡ್ತಾಯಿದ್ದು ತುಂಬ. ಹಾಗೆ ಮಕ್ಕಳು ಕೂಡ ಲೋಚಿ ಪಕ್ಕದ ಮನೆ ಶ್ರೇಯಸ್ ಶೌರ್ಯ ಅವರು ಕೂಡ ಸೇರ್ಕೊಂಡೆಲ್ಲ ಗುಡ್ಡೆ ಮಾಡ್ತಾಯಿದ್ರು, ಮೂಟೆನೂ ಕೂಡ ಮಾಡ್ತಾಯಿದ್ರು. ಅವರಿಗೆ ಆಟ ಪಾಪ ಇವರಿಬ್ಬರು ಮೂಟೆ ಮಾಡಿ ಎತ್ತಿಡ್ತಾಯಿದ್ರು. ಇವತ್ತು ಸಂಡೇ ಲಾಗ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇದೇ ರೀತಿ ವೀಡಿಯೋಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆಲ್.